ಕ್ರಿಸ್ತ ಶಕ 10ನೇ ಮತ್ತು 11ನೇ ಶತಮಾನಗಳಲ್ಲಿ ದಕ್ಷಿಣ ಭಾರತದ ಚೋಳ ವಂಶವು ಮಧ್ಯಯುಗೀನ ವಿಶ್ವದ ಅತ್ಯಂತ ಶಕ್ತಿಶಾಲಿ ನೌಕಾಪಡೆಯೊಂದನ್ನು ನಿರ್ಮಿಸಿತು. ತಂಜಾವೂರು ಮತ್ತು ನಂತರ ಗಂಗೈಕೊಂಡ ಚೋಳಪುರನ್ ಎಂಬ ರಾಜಧಾನಿಗಳಿಂದ ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳರಂತಹ ರಾಜರು ತಮ್ಮ ಪ್ರಭಾವವನ್ನು ಭಾರತೀಯ ಉಪಖಂಡದಾಚೆಗೆ ವಿಸ್ತರಿಸಿದರು. ಅವರ ನೌಕಾಪಡೆಗಳು ಬೆಂಗಾಳ ಕೊಲ್ಲಿಯನ್ನು ದಾಟಿ ವ್ಯಾಪಾರ ಮಾರ್ಗಗಳನ್ನು ಸುರಕ್ಷಿತಗೊಳಿಸಿ ಶ್ರೀಲಂಕಾ ಮತ್ತು ದಕ್ಷಿಣ ಪೂರ್ವ ಏಷ್ಯಾವರೆಗೆ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಿತು. ಕ್ರಿಸ್ತ ಶಕ 1025ರಲ್ಲಿ ರಾಜೇಂದ್ರ ಚೋಳನು ಶ್ರೀವಿಜಯ ಸಾಮ್ರಾಜ್ಯದ ವಿರುದ್ಧ ಸಮುದ್ರಯಾನ ದಾಳಿ ನಡೆಸಿ ತೆರೆದ ಸಮುದ್ರಗಳನ್ನು ಅತಿಕ್ರಮಿಸುವ ಚೋಳರ ಸಾಮರ್ಥ್ಯವನ್ನು ತೋರಿಸಿದನು. ಈ ಯಾತ್ರೆಗಳು ಕೇವಲ ಯುದ್ಧ ಪ್ರಯತ್ನಗಳಲ್ಲ, ಭಾರತವನ್ನು ಚೀನಾ ಮತ್ತು ಮಲೆಯ ಲೋಕಗಳೊಂದಿಗೆ ಸಂಪರ್ಕಿಸಿದ ವಿಶಾಲ ವ್ಯಾಪಾರ ಜಾಲದ ಭಾಗವಾಗಿದ್ದವು. ಸಮುದ್ರ ಶಕ್ತಿ, ದೇವಾಲಯಗಳ ಪೋಷಣೆ ಮತ್ತು ವಿದೇಶಿ ಸಂಪರ್ಕಗಳ ಮೂಲಕ ಚೋಳರು ಭಾರತೀಯ ಮಹಾಸಾಗರವನ್ನು ಸಂಸ್ಕೃತಿ ಮತ್ತು ವ್ಯಾಪಾರದ ಸೇತುವೆಯನ್ನಾಗಿಸಿದ ಯುಗವನ್ನು ರೂಪಿಸಿದರು. ಇಂದು ಅಪರೂಪವಾಗಿ ನೆನಪಾಗುವ ಸಮುದ್ರ ಸಾಮ್ರಾಜ್ಯದ ಮಹತ್ವದ ಪರಂಪರೆ